ಇವ್ರು ನೋಡ್ರಪ್ಪ ಬಾಬಾ ಅಂತ. ಇವರು ಮೀನ ಹಿಡ್ಲಕ್ಕೆ ಕರ್ಕೊಂಡು ಹೋಗ್ಲಕತ್ತಾರ ನಮಗೆ ಕಾರಿನಾಗ. ಇಲ್ಲಿ ಒಂದು ಕಡೆ ಹೊಂಟಿ ಹೊಳಿ ದಂಡಿಗೆ. ಅಲ್ಲಿ ಮೊದಲು ಗಾಣದ ಹುಳ ತೊಗೋಬೇಕು, ಕಲೆಕ್ಟ್ ಮಾಡಬೇಕು. ಎರಿಹುಳ ಇದರ ರೈತರು ಇಲ್ಲಿ ಗಾಣದ ಹುಳ ನೋಡ್ಲಿಕ್ಕೆ ಹತ್ತಿದ್ದೀವಿ. ಇಲ್ಲಿ ಸಿಗಬಹುದು ಅಂತ ನಮ್ಮ ಅನಿಸಿಕೆ. ಸ್ವಲ್ಪ ತೋಡಬೇಕಾಗತ್ತೆ, ನೋಡೋಣ. ತೋಡಿ ಗಾಣದ ಹುಳ ಸಿಗ್ತಾವಿಲ್ಲ ನೋಡೋಣ. ಇಲ್ಲಿ ನೋಡ್ರಿ ಗಾಣದ ಹುಳ ಹುಡ್ಕ್ಯಾಡ್ಲಕ್ಕೆ ಎಷ್ಟು ಕಷ್ಟಪಡ್ಲಕತ್ತಾರೆ. ಇಲ್ಲಿ ಅದ್ರ ತೋಡ್ಬೇಕು. ಅಲ್ಲಿ ಇಲ್ಲಿ ಎಲ್ಲ ಗಾಣದ ಹುಳ ಬರ್ತಾ ಇದೆ, ತೆಗಿತಾ ಇದ್ದಾರೆ ನೋಡ್ರಿ. ಮೂವರು ಕೆದರಿದ್ರು ಕೂಡ ಎರೆಹುಳು ಸಿಗ್ತಾ ಇಲ್ಲ. ಏನು ಮೀನ ಏನು ಹೊಡಿತಾರಪ್ಪ ಇವರು? ಎರೆಹುಳ ಸಿಗಲ್ಲ ಅಂದ್ರೆ ಮೀನ ಏನು ಹೊಳೆಯಾಗ ತಿರುಗಾಡಿ ಹೊಡಿತಾರ? ಇವರು ಹಿಡ್ಕೋತಾರ? ಆಗಲ್ಲ. ನೋಡು ಫೋನ್ ಬಂತು, ಈಗ ಟೊಮೆಟೊ ಗಾಡಿಗೆ ಹೋಗ್ಬೇಕಂತ ಅರ್ಜೆಂಟ. ಇವ್ರು ನಡದಾರಿಗೆ ಬಿಟ್ಟು ಹೋಗ್ತಾರೆ. ಎಲ್ಲ ಮೊಬೈಲ್ ಕೆಲಸ ಬಿಟ್ಟು ಇವ ಮೀನು ಹಿಡ್ಲಿಕ್ಕೆ ಬಂದ ನೋಡ್ರಿ. ಇವ ಖಲೀಲ್ ಇಸ್ಲಾಂ ಅಂತೇಳಿ ಮೊಬೈಲ್ದಾಗ ಅಲ್ಲಿ ಅಂಗಡಿಯಾಗ ಕುಂತ್ರ ಒಂದು 1000-1500 ರೂಪಾಯಿ ದಂಧ ಆಗ್ತದ. ಅದು ಬಿಟ್ಟು ಒಂದು 100 ರೂಪಾಯಿ ಮೀನು ಸಲಕ್ಕೆ ಬಂದ ನೋಡ್ರಿ. ಇವ ಒಂದು ಮಜಾ ಮೀನು ಹೊಡಿಬೇಕಂದ್ರೆ ಮಜಾ ಒಂದು ಅದೇನು 100 ರೂಪಾಯಿ ಕೊಟ್ರೆ 1 kg ಕೊಡ್ತಾರೆ. ಆಯ್ತಾಯ್ತು, ಒಂದು ಮೀನನ್ನ ಹೊಡ್ಕೊಂಡು ಹೋಗ್ಬೇಕು ನೀನು ಇವತ್ತು. ಹೊಡಿತೀನಿ ಮಾಡಿದ್ರು ಕೂಡ ಹುಳುಗಳು ಸಿಗ್ತಾ ಇಲ್ಲ. ಇವು ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ಮುಂದೆ ಬುದ್ಧ ಸ್ತೂಪ ಇದೆ. ಕನಗನಹಳ್ಳಿಯ ಬುದ್ಧ ಸ್ತೂಪದ ಕಡೆಗೆ ನಾವು ಹೊರಡ್ತಾ ಇದ್ದೇವೆ. ಇಲ್ಲಿ ಯಾವ ಥರ ಮೀನು ಹಿಡಿತೀವೋ ಗೊತ್ತಿಲ್ಲ. ಒಂದು ಮೀನನ್ನಾದರೂ ಹಿಡ್ಕೊಂಡು ಹೋಗ್ಬೇಕಂತ ನಮ್ಮ ಇಸ್ಲಾಂ ಅವರು ಅಂತಿದ್ದಾರೆ. ನೋಡೋಣ. ಬಾಯಿ ತರ್ಕೊಂಡು ಕುಂತಾರ. ಮೀನ ಫ್ರೈ ಮಾಡಿ ನಾವು ಕೊಡೋರು. ಅವ ಮೀನು ಹಿಡಿದ್ರೆ ಮೀನ ಫ್ರೈ ಮಾಡಿ ನಾವು ಕೊಡೋರು. ಕನಗನಹಳ್ಳಿಯ ಬುದ್ಧ ಸ್ತೂಪದ ಗೇಟ್. ಇಲ್ಲಿ ಒಳಗೆ ಎಂಟ್ರಿ ಇಲ್ಲ, ಕ್ಯಾಮ್ರಾ ಅಲೌಡ್ ಇಲ್ಲ. ಸ್ಟೂಡೆಂಟ್ಸ್ ವಿಸಿಟ್ ಮಾಡ್ಬೋದು, ಬೇರೆ ಯಾರಾದರೂ ವಿಸಿಟ್ಸ್ ಮಾಡ್ಬೋದು, ಆದರೆ ಇಲ್ಲಿ ಎಂಟ್ರಿ ಇಲ್ಲ. ಇಲ್ಲಿ ಯಾವಾಗಲೂ ಗಾರ್ಡ್ಗಳು ಇರ್ತಾರೆ. ಫೀಸ್ ಇಲ್ಲ, ಏನಿಲ್ಲ, ಎಂಟ್ರಿ ಮಾಡ್ತಾರೆ. ಇದು ಬುದ್ಧ ಸ್ತೂಪ, ಅಶೋಕ ಸ್ತಂಭ, ಜೈ ಅಶೋಕ ಅಂತ ಬರೆದಿದ್ದಾರೆ. ಇಲ್ಲಿ ಬುದ್ಧ ಸ್ತೂಪದ ಒಂದು ಛಾಯಾ ಇದೆ. ಇಲ್ಲಿ ಬುದ್ಧದ ಒಂದು ಇದಿದೆ. ಇಲ್ಲಿ ನಾವು ಎರೆಹುಳನ್ನು ಹುಡುಕ್ತಾ ಇದ್ದೇವೆ. ಇದು ಪೂರ್ತಿ ಕನಗನಹಳ್ಳಿಯ ಬುದ್ಧ ಸ್ತೂಪದ ಒಂದು ಹೊರಗಿನ ಚಿತ್ರಣ ನೋಡ್ರಿ. ಇಲ್ಲಿ ಎರೆಹುಳು ಕಡೆಗೂ ಇಲ್ಲಿ ನೀರಿನಲ್ಲಿ ಕೆಸರಲ್ಲಿ ಎರೆಹುಳು ಸಿಗ್ತಾಯಿವೆ. ಇಲ್ಲಿ ನೋಡ್ರಿ ಸಿಕ್ತು ಕೆಚುವ, ಪ್ಲಾಸ್ಟಿಕ್ನಲ್ಲಿ ಹಾಕ್ತಾಯಿವಾ. ಅಂತೂ ಇಂತೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಎಷ್ಟೊಂದು ಕೆಚುವಗಳು ಸಿಗ್ತವೆ, ಅಷ್ಟೊಂದು ಮೀನುಗಳು ಸಿಗ್ತವೆ ಅಂತ ಅವರ ನಂಬಿಕೆ. ಅಲ್ಲಿ ನೋಡ್ರಿ ಲಗ್ನ ಆಲಾರ್ದ ಮನುಷ್ಯ ಬಾಬಾ ಅವನು ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಒಂದು ಲೈಕ್ ಕೊಡ್ರಿ. ವಿಚಿತ್ರ ಮನುಷ್ಯ. ಈಗಾಗಲೇ ತಲೆ ಕೂದಲು ಹೋಗಿಬಿಟ್ಟಿವೆ. ಲಗ್ನ ಯಾವಾಗ ಆತಂತ ಅವನು ಕುಂತಾನ. ಇಲ್ಲಿ ನೋಡ್ರಿ ಕೆಚುವ ತೆಗೆಯುವಂಥ ಒಂದು ಕೆಲಸ ಯಾವ ಥರ ನಡೀತಾ ಇದೆ. ಎರೆಹುಳುಗಳು ಈ ಹಸಿ ಇದ್ದಲ್ಲಿ ಸಿಗ್ತವೆ. ಇಲ್ಲಿ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ನ ನೀರು ಬಂದು ಇಲ್ಲಿ ಹಸಿಯಾಗಿದೆ. ಅದಕ್ಕಾಗಿ ಇಲ್ಲಿ 2 ಕೆಚುವ ಸಿಕ್ಕಿವೆ. ಕಪ್ಪಿ ಕೂಡ ಸಿಗ್ತಾ ಇದೆ ಇಲ್ಲಿ. ಚಲ್ತಾ ಕಪ್ಪಿ ಕೂಡ ಸಿಗ್ತಾ ಇದೆ. ಕಪ್ಪಿನ ಕೂಡ ಮೀನು ಹಿಡಿಲಿಕ್ಕೆ ಕಪ್ಪೆನ ಹಿಡಿತಾ ಇದ್ದಾರೆ ನೋಡ್ರಿ ಇವರು. ಒಂದು ಸಣ್ಣ ಕಪ್ಪೆನ ಹಿಡ್ಲಿಕ್ಕೆ ಇಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಇವರು. ತುಂಬ ಇಂಟ್ರೆಸ್ಟಿಂಗ್ ಆಗಿ ತೆಗಿತಾ ಇದ್ದಾರೆ ನೋಡಿ, ಯಾವ ಥರ ಹೆಗಿತಾ ಇದ್ದಾರೆ ಇವರು. ಇಲ್ಲೊಂದು ಕೆಚುವ ಸಿಗಿದೆ, ತೋರ್ಸಪ್ಪ. ಇಲ್ಲಿ ಕೆಚುವ ತೋರಿಸಿ. ಇಲ್ಲಿ ವಾ ಸಾವಕಾಶ, ಎಷ್ಟು ದೊಡ್ಡದು ಕೆಚುವ ಸಿಕ್ಕಿದೆ ನೋಡ್ರಿ. ದೇಖ ಇದು ನೋಡ್ರಿ, ವಾ ಕೆಚುವ ಸಿಕ್ಕಿದೆ. ಇದು ಮೀನು ಇಡ್ಲಿಕ್ಕೆ ದೊಡ್ಡ ಮೀನು ಬೀಳುತ್ತೆ. 1 ಕಿಲೋ kg ಮೀನು ಬಿಡಲಿಕ್ಕೆ ಸಹಕಾರಿ ಆಗುತ್ತೆ. धूप लग रहा है। यहाँ ये केचुआ के अंदर देखिए, वाह वाह क्या बाबा ने एक केचुआ पकड़ा है। अरे वाह, इसकी शादी जल्दी हो जाए। ये केचुआ मिल गया। चलो इसने क्या, ओ इसको एक केचुआ मिल गया। वाह वाह,
ಮಚ್ಚಿಸೆ ಬಡ ಕೇಶವ ಮಿಲ್ಗೆ ಎಷ್ಟೊಂದು ಜನ ಬಂದೀವಿ ನೋಡ್ರಿ ಮೀನು ಇಡ್ಲಾಕ. ಎಷ್ಟು ಮೀನು ಸಿಗ್ತಾವೋ ಗೊತ್ತಿಲ್ಲ. 6 ಮಂದಿ ಈಗ ನಾವು ಇಲ್ಲಿ 6 ಮಂದಿಗೆ ಮೀನು ಎಷ್ಟು ಸಿಗ್ತಾವೋ ಗೊತ್ತಿಲ್ಲ, ಎಷ್ಟು ಫ್ರೈ ಮಾಡ್ತೀವಿ ಗೊತ್ತಿಲ್ಲ. ಇದು ಚಂದ್ರಲಾ ಪರಮೇಶ್ವರಿಯ ದಡದಲ್ಲಿ ಬ್ರಿಡ್ಜ್. ಇದು ಸುಜ್ಞಾನೇಶ್ವರ ಇಲ್ಲಿ ಪವರ್ ಪ್ಲ್ಯಾಂಟ್ ಕೂಡ ಅಲ್ಲಿ ಇದೆ. ಇದೇ ಬ್ರಿಡ್ಜಲ್ಲಿ ಕಟ್ಟಿ ಇದು ಹೊಳೆಯ ವಿಹಂಗಮ ನೋಟ. ಬ್ರಿಡ್ಜ್ನಿಂದ ಹೊರಬಂದ ನೀರು ಅಗಲವಾಗಿ ಹೋಗ್ತಾ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನಮ್ಮ ಹುಡುಗರು ಮೀನು ಹೊಡಲಿಕ್ಕೂ ಕೂಡ ಬಂದಿದ್ದಾರೆ. ಎಷ್ಟು ಚೆನ್ನಾಗಿರುವ ದೃಶ್ಯ ಮತ್ತೆಲ್ಲಿಯಾದರೂ ಸಿಗ್ತಾ ಇದೆ ಅಂದರೆ ಇದನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸಿದಾಗ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ಊಹಿಸ್ಬೋದು. ನಿರ್ಲಕ್ಷ್ಯಕ್ಕೊಳಗಾಗಿರುವ ಈ ಅಶೋಕನ ಒಂದು ಸ್ಥಾವರ ನೋಡಿ, ಲಾಂಛನ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದನ್ನು ಉಳಿಸಬೇಕು ಅಂತಂದರೆ ನೀವು ಎಲ್ಲರೂ ಸರ್ಕಾರದ ಕೈ ಜೊತೆಗೂಡಿ ಒಂದು ಉನ್ನತ ಮಟ್ಟದ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗಿದೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಇದನ್ನು ಉಳಿಸುವ ಕಾರ್ಯ ಮಾಡಬೇಕಾಗಿದೆ. ಹಿಡಿತಾ ಇದ್ದಾರೆ ನೋಡಿ, ಮೀನು ಹಿಡಿಯುವಂಥ ಕಾರ್ಯ ನಡೆದಿದೆ. ಎಲ್ಲ ಹುಡುಗರು ಮೀನು ಹಿಡಿತಾ ಇದ್ದಾರೆ. ಯಾರಿಗೆ ಮೀನು ಬೀಳುತ್ತೆ ಅಂತ ಕಾದು ನೋಡಬೇಕು. ಇಲ್ಲೆಲ್ಲ ಮೀನು ಹಿಡಲಿಕ್ಕೆ ಕೂತಿದ್ದಾರೆ ಬ್ರಿಡ್ಜ್ನಲ್ಲಿ. ತುಂಬ ಚೆನ್ನಾಗಿ ನೋಡಿ, ಎಷ್ಟೊಂದು ಉಕ್ಕಿ ಬರ್ತಾ ಇದೆ ಬ್ರಿಡ್ಜಿನ ನೀರು.
ಖುಷಿ ಖುಷಿ. ಆರಿ ಮತ್ತೆ ಆ ಕಡೆ ಬರ್ತಲ್ಲ ಅದು. ಚಿಕ್ಕೋರ್ ಹೌದೌದು. ಹಕ್ಕಿಗಳಿಗೆ ಕಾಲು ಚೆಲ್ಲಿದ ಮೇಲೆ ಹಕ್ಕಿಗಳು ಹೆಂಗೆ ಬರ್ತಾವೆ ಹಂಗೆ ಮೀನುಗಳಿಗೆ ಮೊದಲು ಕಾಳು ಚೆಲ್ಲಿ ಆಮೇಲೆ ಬಂದ ಮೇಲೆ ಬಲಿ ಹಾಕಿ ಅದನ್ನು ಈಗ ಬಲಿ ಹಾಕಿ ಬರ್ತಾರೆ. ಈಗ ಭಾರಿ ಮಾಡ್ತಾರ್ರಿ ಮೀನು ಐತೆ. ಒಂದೊಂದು ಮೀನು ಎತ್ತಕ್ಕೆ ಹಾಕ್ತಿದ್ರು ಅಷ್ಟು ತಪ್ಪು ಬಾಳೆ ಬಟ್ಟಿ ಮೀನು ಅಂತ. ಹೌದು, ಒಳಗೆ ಒಳಗೆ ಹೋಗಿದೆ ಈಗ. ಹಾಂ ಮತ್ತೆ ಹೋಯ್ತದು. तो दूर घूमको मार रहे, एक भी नहीं मिल रहे. इतने जने ठहरे किनको भी नहीं मिल रहे. अकेले कुछ मिले उस. ಏನು ಹೋ ನೀನು ಹಾಳಾಗಲಿ ಸೇಮ್ ಮೀನುಗಳು ಸಿಗ್ಲಕತ್ತಲ್ಲ ನಿನಗೆ. ಹಾಂ 6 ಮಂದಿ ಬಂದೀವಿ ನಾವು ಕಾರ್ನಾಗ. 6 ಮೀನು ಸಿಕ್ಕಾವ ನೋಡ್ರಿ ಇದ್ರೊಳಗೆ. ನೋಡ್ರಿ 6 ಮೀನುಗಳು ಒದ್ದಾಡ್ತಾ ಇದ್ದಾವೆ. ಇವು 6 ಮೀನುಗಳು ಸಿಕ್ಕವು. 6 ಮಂದಿ ಬಂದೀವಿ, ಕಾರ್ ತೊಗೊಂಡು ಬಂದೀವಿ ಮೀನು ಸಲ್ಯಾಕ. ಕೆಚ್ಚುವ ಹೊಡೆದೀವಿ, ಇಲ್ಲೇ ಬೋರಿಂಗ್ ಬಲ್ಲಿ ಕೆಚ್ಚು ಹೊಡೆದೀವಿ. 6 ಮೀನು ಸಿಕ್ಕವ. 6 ಮೀನು ತೊಗೊಂಡು ಹೊಂಟೀವಿ. ಮುಂದೆ ಫ್ರೈ ಮಾಡ್ತೀವಿ, ಪಾರ್ಟಿ ಮಾಡ್ತೀವಿ 6 ಮೀನದ್ದು.